ನೈಟ್ ಡಿಸೈಡ್ ಆಯಿತು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದೇಳಿ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರಾಯರ ಕೈ ಮುಗಿತು ಟೀ ಕುಡಿದು ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರಬಿಟ್ಟೆ. ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ. ನಮ್ಮ ವೈಫು ಬ್ಯಾಗ್ ರೆಡಿ ಮಾಡಿದ್ರಲ್ಲ, ದೇವಸ್ಥಾನಕ್ಕೆ ಹೋಗುವಂತ ಮಳೆ ಬೇರೆ ಬರ್ತಾ ಇತ್ತು ನೋಡಿ, ರೆಡಿಯಾಗಿ ಬಂದು ಹೋಗ್ತಾ ಇದೀವಿ ನಮ್ಮ ಅಣ್ಣನ ಮನೆಗೆ. ಹಿಂದ್ಗಡೆ ಹೊಸ ಕಾರ್ ಪೂಜೆ ಮಾಡ್ಬೇಕು ಅಂತ ವಾಶ್ ಮಾಡಿ ಮಗ ಎಲ್ಲ ಇದ್ದ. ಇವರೇ ನಮ್ಮ ಮತಿಗೆ ರೆಡಿಯಾಗಿ, ನಮ್ಮ ಅಣ್ಣ ಮತಿಗೆ ರೆಡಿಯಾಗಿ ಹೊರಗಡೆ ಬರ್ತಾ ಇದ್ರು. ಕೈ ಮುಗಿದು ದೇವ್ರಿಗೆ ಕಾರ್ ಹತ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮನೆ ದೇವರಿಗೆ ಹೋಗುವ ಮೊದಲು ಬಸವೇಶ್ವರ ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆದ್ಬಿಟ್ಟು ಮತ್ತೆ ನಮ್ಮ ಮುಂದಿನ ಪಯಣ ದೇವರ ಗುಡ್ಡ ಕಡೆ ಸಾಗುತ್ತಾ ಇದೆ. ನಮ್ಮಣ್ಣ ಯಾವಾಗ ನೀ ಕಾರ್ ತಗೊಂತೀಯ, ನಾವು ಯಾವಾಗಲೂ ಇನ್ನೊಂದು ಕಾರ್ ತಗೊಂಡಾಗ ನೀನು ಇನ್ನೊಂದು ಕಾರ್ ತಗೊಂತೀಯ ಅಂತ ಕಾಮಿಡಿ ಮಾಡ್ತಾ ಇದ್ದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಮ್ಮ ಅತ್ತಿಗೆ ನಿದ್ದೆ ಮಾಡೋಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ರು. ನಾವು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಹಂಗೆ ಕಾಮಿಡಿ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ಅತ್ತಿಗೆ ನನಗೆ ಬೈತಾ ಇದ್ರು ಅವಾಗೂ. ಇದೇ ನೋಡಿ ನಮ್ಮ ಮನೆ ದೇವರ ದ್ವಾರ ಬಾಗಲ. ಗಾಡಿ ಟರ್ನ್ ಮಾಡ್ಕೊಂಡು ಬಂದ್ವಿ, ಒಳಗಡೆ ಹೋಗ್ತಾ ಇದ್ವಿ. ಇವಾಗ ಫಸ್ಟ್ ಬರೋದೇ ಕರಿಯಾಲದಲ್ಲಿ ದರ್ಶನ ಮಾಡಿ. ನಮ್ಮ ಅಣ್ಣನ ಕೆಲಸ ಏನಿಲ್ಲ, ಬರೀ ಅಡಿಕೆಲಿ ಹಾಕ್ಯಣದು, ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಾನೆ ಕುಡಿಯೋದು ಉಗುಳೋದು, ಅಷ್ಟು ಬಿಟ್ಟರೆ ಏನಿಲ್ಲ. ನಮ್ಮ ಅಣ್ಣನ ಮಗನೇ ಗಾಡಿ ಹೊಡಿತಾ ಇದೆ ಎಲ್ಲನೂ. ಬೆಳಿಗ್ಗೆ ಭಾಳ ಬೇಗ ಹೋಗಿದ್ವಿ, ಆದರೆ ದೇವಸ್ಥಾನ ಬಾಗಿಲು ಓಪನ್ ಆಗಿರಲಿಲ್ಲ. ಆದರೂ ನಾವು ಬಾಳೆಹಣ್ಣು ಒಂದು ಊದ್ಬತ್ತಿ ಇಟ್ಕೊಂಡು ಕೈ ಮುಗಿದು ಮತ್ತೆ ನಮ್ಮ ಪಯಣ ದೇವರ ಗುಡ್ಡ ಕಡೆ. ಅಂತೂ ಇಂತೂ ಬಂದ್ವಿ ದೇವ್ರ ಗುಡ್ಡಕ್ಕೆ. ಇದೇ ನೋಡಿ ನಮ್ಮ ಮನೆ ದೇವರ ಎಂಟ್ರೆನ್ಸು. ಮತ್ತು ಮುಂದಿನ ಭಾಗದಲ್ಲಿ ನಮ್ಮ ಮನೆ ದೇವರ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ. ನಿಮಗೆ ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.